ನಮಸ್ಕಾರ. ನಾನು ಶುಭಾ. ಸೀರೆ ಉಟ್ಟೋ ಪ್ರತಿಯೊಬ್ಬ ಮಹಿಳೆ ನೋಡಬೇಕಾಗಿರೋವಂಥ ವಿಡಿಯೋ. ಸೀರೆ ತುಂಬ ಕಲೆ ಆಗಿಬಿಟ್ಟಿದೆ, ಪಿನ್ಸ್ ಹಾಕ್ಕೊಂಡು ಹೋಲ್ ಬೀಳ್ತಾ ಇದೆ ಅನ್ನೋರು ತಪ್ಪದಿರ ಈ ವಿಡಿಯೋ ನೋಡಿ. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ, ವೈಟ್ ಸ್ಯಾರಿ ಮೇಲೆ ಒಂದು ಸ್ವಲ್ಪ ಟೀ ಹಾಕ್ಕೊಂಡಿದ್ದೀನಿ. ಟೀ ಆಗಲಿ ಕಾಫಿ ಆಗಲಿ ಚೆಲ್ಲೋಗ್ಬಿಡುತ್ತಲ್ಲ, ಮತ್ತು ತಕ್ಷಣ ಅಲ್ಲ, ಯಾವಾಗಲಾದರೂ ಚೆಲ್ಲೋಗಿರುತ್ತೆ. ಆ ಕಲೆ ಹಂಗೆ ಇರೋರು ಒಂದು ಸ್ವಲ್ಪ ಶಾಂಪೂ ಹಾಕ್ಕೊಳ್ಳಿ. ಯಾವುದೇ ಶಾಂಪೂ ಆಗಲಿ ಬಿಡಿ, ನಿಮ್ಮ ಮನೇಲಿ ಬಳಸೋ ಅಂಥ ಶಾಂಪೂ ಒಂದು ಸ್ವಲ್ಪ ಹಾಕ್ಕೊಂಡು ಬ್ರಷಲ್ಲಿ, ಇದು ತುಂಬ ಸಾಫ್ಟಾಗಿರುತ್ತಲ್ಲ ಬ್ರಷ್ದು, ಅದರಿಂದ ಈ ಥರ ಬ್ರಷೇ ತಗೊಂಡು ಚೆನ್ನಾಗಿ ಉಜ್ಕೊಳ್ಳಿ. ಉಜ್ಜಿಬಿಟ್ಟು ಮತ್ತು ನೀರಲ್ಲಿ ಜಾಳಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಕಲೆ ಕೂಡ ಇರಲ್ಲ. ಟೀ ಆಗಲಿ ಕಾಫಿದೇ ಆಗಲಿ ಬಿಡಿ, ಯಾವುದೇ, ನಾನು ವೈಟ್ ಸ್ಯಾರಿ ಮೇಲೇ ಹಾಕ್ಬಿಟ್ಟು ತೋರಿಸಿದ್ದೀನಿ ನಿಮಗೆ. ನೀವು ಯಾವುದೇ ಕಲರ್ ಸ್ಯಾರಿ ಮೇಲಾಗಲಿ ಇಲ್ಲ ಡ್ರೆಸ್ ಮೇಲಾಗಲಿ ಕಾಫಿ ಟೀ ಚೆಲ್ಲೋಗ್ಬಿಟ್ಟಿದೆ, ತುಂಬ ದಿನದಿಂದ ಆ ಕಲೆ ಇರೋರು ಒಂದು ಸತಿ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ತೋರಿಸ್ತಾ ಇದ್ದೀನಿ ನಿಮಗೆ. ಕಲೆ ಎಲ್ಲಿತ್ತಂತನೂ ಕಾಣಿಸ್ತಾ ಇಲ್ಲ, ನೋಡಿದ್ರಲ್ಲ. ತುಂಬಾ ಸಾಫ್ಟಾಗಿರೋ ಸ್ಯಾರೀಸ್ಗೆ ನಾವು ಸೇಫ್ಟಿ ಪಿನ್ ಹಾಕ್ಕೊಂಡಾಗ ಹೋಲ್ ಬಿದ್ದೋಗ್ಬಿಟ್ಟು ದಾರ ಬಂದುಬಿಡುತ್ತೆ. ಬ್ಲೌಸು ಅಷ್ಟೇ, ಬ್ಲೌಸ್ಗೂ ತಗಲ್ಕೊಬಿಟ್ಟು, ಬ್ಲೌಸಸ್ಸು ನೀವು ನೋಡಿರ್ತೀರಿ ಹೋಲ್ಸ್ ಬಿದ್ದಂಗೆ ಚೆನ್ನಾಗೇ ಇರಲ್ವಲ್ಲ, ಹಾಳಾಗಿಬಿಡುತ್ತೆ. ಸೀರೆನೂ ಹಾಳಾಗುತ್ತೆ, ಬ್ಲೌಸ್ ಹಾಳಾಗುತ್ತೆ. ನೀವು ಒಂದು ಚಿಕ್ಕ ಸ್ಟಿಕ್ಕರ್ ಇಟ್ಬಿಟ್ಟು ಪಿನ್ಸ್ ಹಾಕ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ. ಇಲ್ಲ ಸೇಫ್ಟಿ ಪಿನ್ಗೆ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಹಾಕ್ಕೋಬೋದು. ನಮ್ಮ ಮನೇಲಿ ಸ್ಟಿಕ್ಕರೇ ಇಲ್ಲ ಅನ್ನೋರು ಚಿಕ್ಕದು ಈ ಥರ ಪೇಪರ್ ಪೀಸ್ ಆದರೂ ಹಾಕ್ಕೊಂಡು ಸೇಫ್ಟಿ ಪಿನ್ ಹಾಕ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ. ಸೀರೆ ಹಾಳಾಗೋದಿಲ್ಲ ನೋಡಿ. ಇದು ಅಮ್ಮದು ಸೀರೆ, ಆಯಿಲ್ ಚೆಲ್ಕೊಂಡು ಬಂದುಬಿಟ್ಟಿದ್ದಾರೆ. ಇದು ತುಂಬ ದಿನದಿಂದ ಇದೆ ಆಯಿಲು. ನಿಮಗೂ ಅಷ್ಟೇ ಸೀರೆಗಳಲ್ಲಿ ಎಲ್ಲನ ಆಯಿಲ್ ಕಲೆಗಳಾಗ್ಬಿಟ್ಟಿರುತ್ತೆ. ನನಗೆ ಕಮೆಂಟ್ ಮಾಡಿದರು, ನಮ್ಮ ಸೀರೆ ಆಯಿಲ್ ಕಲೆಗಳಾಗ್ಬಿಟ್ಟಿದೆ, ತುಂಬ ದಿನದಿಂದ ಇದೆ, ಏನು ಮಾಡಬೇಕಂತ. ನೀವು ಬೇಕಿಂಗ್ ಸೋಡಾ ಆಗಲಿ ಇಲ್ಲ ರೈಸ್ ಫ್ಲೋರ್ ಆಗಲಿ ಮೈದಾ ಆಗಲಿ ಇಲ್ಲ ಟಾಲ್ಕಮ್ ಪೌಡರ್ ಆಗಲಿ ಬಿಡಿ, ಸೀರೆ ಎಲ್ಲ ಓಪನ್ ಮಾಡಿಬಿಟ್ಟು ಅದ್ರ ಮೇಲೆ ಪೌಡರ್ ಚಿಮ್ಕಿಸ್ಬಿಟ್ಟು ನಿಧಾನವಾಗಿ ಈ ಥರ ಬ್ರಷೇ ತಗೊಂಡು ಉಜ್ಜಬೇಕು. ಎಲ್ಲಿ ಕಲೆ ಅಂದರೆ ಆಯಿಲ್ದು ಕಲೆ ಆಗಿರುತ್ತಲ್ಲ ಅಲ್ಲೆಲ್ಲ ಬ್ರಷಲ್ಲಿ ನೀಟಾಗಿ ಉಜ್ಜಿಬಿಡಿ. ಫಸ್ಟ್ ನೀಟಾಗಿ ಉಜ್ಜಿಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಳ್ಳಿ. ಲಿಕ್ವಿಡ್ಡು ಈ ಪಾತ್ರೆ ಉಜ್ಜೋ ಲಿಕ್ವಿಡ್ ಆದರೂ ಹಾಕ್ಕೋಬೋದು, ಇಲ್ಲ ವಾಷಿಂಗ್ ಮಿಷಿನ್ಗೆ ಬಳಸ್ತೀವಲ್ಲ ಈ ಲಿಕ್ವಿಡ್ ಆದರೂ ಬಳಸ್ಬೋದು. ಇಲ್ಲ ಎರಡೂ ಇಲ್ಲ ನಮ್ಮ ಮನೇಲಿ ಅನ್ನೋರು ಶಾಂಪೂ ಆದರೂ ಇರುತ್ತಲ್ಲ, ಒಂಚೂರು ಶಾಂಪೂನೇ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಡಿ. ಮತ್ತು ಎಲ್ಲಿ ಕಲೆ ಆಗಿರುತ್ತಲ್ಲ ಅಲ್ಲಿ ನಾನು ಕ್ಲೀನ್ ಮತ್ತೆ ನೀರಲ್ಲಿ ಜಾಳಿಸ್ಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಗೊತ್ತೇ ಆಗಲ್ಲ ಇಲ್ಲಿ ಆಯಿಲ್ ಕಲೆ ಆಗಿತ್ತಾ ಅನ್ನೋದು ಕೂಡ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಹೊಟ್ಟೋಗ್ಬಿಡುತ್ತೆ ನಾನು ಹೇಳ್ಕೊಟ್ಟಿರೋ ಟ್ರಿಕ್ಸಿಂದ. ಬೇಕಾದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಹಾಕೋದಂತೂ ಮರಿಲೇಬೇಡಿ ಪ್ಲೀಸ್. ನೋಡಿ, ನಾನು ನೀಟಾಗಿ ಜಾಳಿಸ್ಬಿಟ್ಟು ಮತ್ತೆ ಸ್ಯಾರಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ, ಅಲ್ಲಿ ಕಲೆ ಆಗಿತ್ತು. ನೀವೇ ಫಸ್ಟ್ ನಾನು ತೋರಿಸಿದ್ದೆ ಅಮ್ಮ ಸ್ಯಾರಿ ಮೇಲೆ ಆಯಿಲ್ ಚೆಲ್ಲೋಗಿತ್ತಲ್ಲ. ಇಲ್ಲ ನೋಡಿ, ಸ್ಯಾರಿ ಮೇಲೆ ಪೆನ್ನಲ್ಲಿ ಗೆರೆ ಹಾಕ್ದಂಗಿದೆ ನೋಡಿ. ಆ ಪಿಂಕ್ ಸ್ಯಾರಿ ಮೇಲೆ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ. ನೀವು ಮಕ್ಕಳ ಯೂನಿಫಾರ್ಮ್ ಮೇಲೆ ಅಷ್ಟೇ ಈ ಪೆನ್ನಲ್ಲೆಲ್ಲ ಗೆರೆಗಳು ಹಾಕ್ಕೊಂಬಂದುಬಿಟ್ಟಿರ್ತಾರೆ. ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಅಂದ್ಕೊಳ್ಳೋರು ವಾಶ್ ಮಾಡೋ ಫಸ್ಟು ಒಂದು ಸ್ವಲ್ಪ ಲೈಸಾಲ್ ಹಾಕ್ಕೋಬೋದು. ಇಲ್ಲ ನಮ್ಮ ಮನೇಲಿ ನಾವು ಲೈಸಾಲೇ ಬಳಸಲ್ಲ, ನಮ್ಮ ಮನೇಲಿ ಲೈಸಾಲ್ ಇಲ್ಲ ಅನ್ನೋರು ಡೆಟಾಯ್ಲ್ ಅಂತೂ ಇರುತ್ತಲ್ಲ, ಒಂಚೂರು ಡೆಟಾಯ್ಲ್ ಹಾಕ್ಬಿಟ್ಟು ಬ್ರಷಲ್ಲಿ ಫಸ್ಟು ಚೆನ್ನಾಗಿ ಉಜ್ಕೊಬಿಡಬೇಕು. ಎಲ್ಲಿ ಪೆನ್ನಲ್ಲಿ ಗೆರೆಗಳು ಹಾಕ್ಕೊಂಬಂದಿರ್ತಾರೆ, ಇಂಕ್ ಚೆಲ್ಕೊಬಿಟ್ಟಿರ್ತಾರೆ, ಆ ಭಾಗದಲ್ಲಿ ಮಾತ್ರ ಫಸ್ಟು ಬ್ರಷಲ್ಲಿ ಉಜ್ಜಿಬಿಟ್ಟು ಮತ್ತು ನೀರಲ್ಲಿ ಜಾಳಿಸಿದ್ಮೇಲೆ ನೀವು ಬೇರೆ ಬಟ್ಟೆಗಳ ಜೊತೆ ವಾಶ್ ಮಾಡಿಕೊಳ್ಬೇಕು. ಈ ಥರ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಸ್ಯಾರಿ ಆಗಲಿ ಮಕ್ಕಳ ಯೂನಿಫಾರ್ಮ್ ಆಗಲಿ. ನಾನು ಮತ್ತೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಮತ್ತು ಈ ಸ್ಯಾರಿನ ನಾನು ವಾಶ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಪೆನ್ನಲ್ಲಿ ಗೆರೆ ಹಾಕಿದ್ದು ಇಲ್ಲೇ ಇಲ್ಲ. ಟ್ರೈ ಮಾಡಿ ನೀವು ಕೂಡ. ಈ ಥರ ತುಂಬ ವರ್ಕ್ ಇರೋ ಬ್ಲೌಸಸ್ ನಾವೇನು ಮಾಡ್ತೀವಿ, ಫಂಕ್ಷನ್ಸ್ ವೇರ್ ಹಾಕ್ಕೊಂಡು ಹೋಗ್ತೀವಿ. ತುಂಬ ಬೆವರೆಲ್ಲ ಇವು ಫಂಕ್ಷನ್ಸ್ಗೆ ಹೋದಾಗ ಬಂದಿದೆ ಅಂದರೆ ಬ್ಲೌಸೆಲ್ಲ ಹಾಳಾಗಿಬಿಡುತ್ತೆ. ಇದು ಡ್ರೈ ಕ್ಲೀನ್ ಕೊಡಬೇಕಾಗಿರುತ್ತೆ. ನೀವು ಡ್ರೈ ಕ್ಲೀನ್ ಕೊಡ್ದಿರಾನೆ ನಿಮ್ಮ ಬ್ಲೌಸ್ ಚೆನ್ನಾಗಿರ್ಬೇಕಂದ್ರೆ ಈ ಥರ ಸ್ವೆಟ್ ಪ್ಯಾಡ್ಸ್ ಸಿಗುತ್ತೆ, ಇದನ್ನು ಬೇಕಾದರೂ ಬಳಸ್ಕೋಬೋದು ನೋಡಿ. ಈ ಥರ ಸ್ವೆಟ್ ಪ್ಯಾಡ್ಸ್ ಹಾಕೋದ್ರಿಂದ ಬ್ಲೌಸು ಹಾಳಾಗೋದೇ ಇಲ್ಲ. ಟ್ರೈ ಮಾಡಿ. ಇಲ್ಲ ನಮ್ಮ ಮನೇಲಿ ಸ್ವೆಟ್ ಪ್ಯಾಡ್ಸ್ ಇಲ್ಲ, ತಕ್ಷಣ ನಾವೆಲ್ಲೋ ಫಂಕ್ಷನ್ಸ್ಗೆ ಹೋಗಬೇಕು, ಏನು ಮಾಡೋದು ಅನ್ನೋರು ಈ ಥರ ವಿಸ್ಪರ್ಸ್ ಅಂತೂ ಕಾಮನ್ನಾಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ. ನೀವೊಂದು ವಿಸ್ಪರ್ದು ಹಿಂದ್ಗಡೆ ಪೇಪರ್ ತೆಗೆದುಬಿಟ್ಟು ಈ ಥರ ಮೆಚ್ಚಿಸ್ಕೊಬಿಡಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮೆಚ್ಚಿಸ್ಬಿಡಬೇಕು. ಮತ್ತು ಟಾಲ್ಕಮ್ ಪೌಡರ್ ಅಂತೂ ಇರುತ್ತಲ್ವ, ಟಾಲ್ಕಮ್ ಪೌಡರ್ ಒಂದು ಸ್ವಲ್ಪ ಚಿಮ್ಕರಿಸಿದ್ರಂದರೆ ನಮಗೆ ಎಷ್ಟೇ ಬೆವರು ಬರಲಿ ಬಿಡಿ, ಬ್ಲೌಸ್ ಒಂಚೂರು ಹಾಳಾಗೋದಿಲ್ಲ. ಈ ಥರ ಮಾಡೋದ್ರಿಂದ ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ಅಂತೂ ತುಂಬ ಯೂಸ್ ಆಗುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಳೆಯಲ್ಲಿ ತುಂಬ ನೆಂದುಬಿಟ್ಟಿದ್ದೀವಿ ಅಂದರೆ ಕೈಗೆ ವಾಚ್ ಹಾಕ್ಕೊಂಡಿರ್ತೀವಿ. ವಾಚ್ ಒಳಗಡೆ ಕೂಡ ನೀರು ಹೋಗ್ಬಿಟ್ಟು ಆ ಗ್ಲಾಸ್ ಎಲ್ಲ ಬೆರ್ರಾಗಿ ಅನಿಸ್ತಾ ಇರುತ್ತಲ್ವ. ನೀವು ಮಳೆಯಲ್ಲಿ ನೆಂದು ಬಂದ ತಕ್ಷಣ ಏನು ಮಾಡಬೇಕಂದ್ರೆ ಬಟ್ಟೆಯಲ್ಲಿ ನೀಟಾಗಿ ವಾಚೆಲ್ಲ ಒರೆಸ್ಬಿಟ್ಟು ಈ ಥರ ರೈಸು ಒಳಗಡೆಗೆ ಬಾಕ್ಸ್ ಒಳಗಡೆಗೆ ವಾಚ್ ಇಟ್ಬಿಟ್ಟು ಮುಚ್ಚಳ ಹಾಕಿ ರಾತ್ರಿ ಎಲ್ಲ ಬಿಟ್ಬಿಡಬೇಕು. ಮಾರ್ನಿಂಗು ತೆಗೆದುಬಿಟ್ಟು ನೋಡಿದ್ದೀರಂದರೆ ಆ ಗ್ಲಾಸ್ ಒಳಗಡೆಗೆ ನೀರೆಲ್ಲ ಹೋಗಿರುತ್ತಲ್ಲ, ಬೆರ್ರಾಗಿರೋದು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಮತ್ತು ವಾಚ್ ಕೂಡ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರಿಪೇರಿ ಕೂಡ ಬರಲ್ಲ. ಈ ಥರ ಮಾಡೋದ್ರಿಂದ ಟ್ರೈ ಮಾಡಿ. ನಂದು ವೈಟ್ ವೇಲು ಎಲ್ಲ ಬಟ್ಟೆಗಳ ಜೊತೆ
ಮಿಷಿನ್ಗೆ ಹಾಕ್ಬಿಟ್ಟಿದ್ರೆ ನೋಡಿ ಬೇರೆ ಬಟ್ಟೆದ ಕಲರ್ ಬಂದು ಈ ಬಟ್ಟೆಗೆಲ್ಲ ವೇಲ್ಗೆ ಮೆತ್ಕೊಬಿಟ್ಟಿದೆ. ಒಂದು ಸ್ವಲ್ಪ ಇನೋ ಪ್ಯಾಕೆಟು ಚಿಮುಕಿಸ್ಕೊಳ್ಳಿ. ಈ ಥರ ಬೇರೆ ಬಟ್ಟೆದ ಕಲ್ಲರು ಬಟ್ಟೆಗೆ ಮೆತ್ಕೊಂಡಾಗ ಸ್ವಲ್ಪ ಇನೋ ಪ್ಯಾಕೆಟು ನಿಂಬೆಹಣ್ಣು ರಸ ಹಿಂಡ್ಕೊಂಡು ಉಜ್ಜಿಬಿಡಿ. ಈ ಥರ ಉಜ್ಜೋದ್ರಿಂದ ಆ ಕಲ್ಲರೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಹಿಂಗೆ ಉಜ್ಜ್ತಾ ಇದ್ದರೆ ಸಾಕು, ಆ ಕಲ್ಲರೆಲ್ಲ ಹೊಲ್ಟೋಗ್ಬಿಡುತ್ತೆ. ಮತ್ತು ನೀವು ವಾಶ್ ಮಾಡಿಕೊಂಡ್ರೆ ನೀಟಾಗಿ ಬಿಡುತ್ತೆ. ನೋಡಿ ನೀಟಾಗಿ ಉಜ್ಜಿಬಿಟ್ಟಿದ್ದೀನಿ. ಮತ್ತು ಬ್ರಷ್ ತಗೊಳ್ಳಿ. ನಿಂಬೆಹಣ್ಣು ಸಿಪ್ಪೆಯಲ್ಲಿ ಉಜ್ಜಿದ ಮೇಲೆ ಬ್ರಷಲ್ಲಿ ಒಂದು ಸ್ವಲ್ಪ ಹೊತ್ತು ಉಜ್ಕೋಬೇಕು. ಏನಾದರೂ ಸ್ವಲ್ಪ ಆ ಕಲ್ಲರ್ ಇದ್ದರೂ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಬಟ್ಟೆ ಉಜ್ಜೋ ಬ್ರಷ್ ಅದರಲ್ಲಾದರೂ ಉಜ್ಕೋಬೋದು, ಇಲ್ಲ ಈ ಥರ ಚಿಕ್ಕ ಬ್ರಷೇ ತಗೊಳ್ಳಿ, ನಮಗೆ ಉಜ್ಜೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಂಬೆಹಣ್ಣು ಸಿಪ್ಪೆಯಲ್ಲೇ ಮತ್ತೆ ಇನ್ನೊಂದು ಸತಿ ಉಜ್ಕೊಬಿಟ್ಟೆ. ಮತ್ತು ಚೆನ್ನಾಗಿರೋ ನೀರಲ್ಲಿ ನಿಮ್ಮ ಮುಂದೆನೇ ಜಾಳಿಸ್ಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಆ ಸ್ವಲ್ಪ ಅಂದರೆ ಒಂಚೂರು ಇರ್ಬೋದೇನೋ, ಆದರೆ ನೀಟಾಗಿ ಇನ್ನೆರಡು ಸತಿ ಈ ಥರ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಒಂದೇ ಸತಿಗೆ ಹೋಗುತ್ತೆ ಅಂತ ನಾನು ಹೇಳಲ್ಲ, ಯಾಕಂದರೆ ನಂದೂ ಪೂರ್ತಿ ಹೋಗಲಿಲ್ಲ, ಒಂಚೂರು ಕಾಣಿಸ್ತಾ ಇತ್ತು. ನೋಡಿ ನೀರಲ್ಲಿ ಜಾಳಿಸ್ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೇನೆ. ಒಂದೇ ಒಂದು ಚೂರಿದೆ, ಇನ್ನೊಂದು ಸತಿ ನೀಟಾಗಿ ಈ ಥರ ವಾಶ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈ ಥರ ಯಾವುದನ್ನು ಹೊಡೆದೋಗಿರೋದು ಒಂದು ಕಪ್ ತಗೊಂಡು ಒಂದು ಸ್ವಲ್ಪ ರೆಗ್ಯುಲರ್ ಬಳಸೋ ರೈಸ್ ಒಂಚೂರು ಹಾಕ್ಕೊಳ್ಳಿ. ಟಾಲ್ಕಮ್ ಪೌಡರು ನಿಮ್ಮ ಮನೇಲಿ ನೀವು ಯಾವ್ದು ಬಳಸ್ತೀರೋ ಒಂಚೂರು ಟಾಲ್ಕಮ್ ಪೌಡರ್ ಹಾಕ್ಕೊಬಿಟ್ಟು ಒಂದು ಟಿಶ್ಯೂ ಪೇಪರು ಸ್ವಲ್ಪ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಿಂಗೆ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಒಂದು ಸೇಫ್ಟಿ ಪಿನ್ನೋ ಇಲ್ಲ ಪೆನ್ನೋ ಏನಾದರೂ ತಗೊಂಡು ಅದಕ್ಕೆ ಸ್ವಲ್ಪ ಹೋಲ್ಸ್ ಮಾಡ್ಕೋಬೇಕು. ಮಳೆಗಾಲದಲ್ಲಿ ನಾವು ಸೀರೆಗಳೆಲ್ಲ ಅದನ್ನು ತೆಗೀದಿರಾ ಹಂಗೆ ಇಟ್ಬಿಟ್ಟಿರ್ತೀವಿ, ಬೀರುವಲ್ಲಾಗಲಿ ಕಬೋರ್ಡಲ್ಲಾಗಲಿ. ಆ ಸೀರೆಗಳಿಂದ ಒಂಥರ ಈ ರೇಷ್ಮೆ ಸೀರೆಗಳಿಂದ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ಮತ್ತು ಬೂಸ್ಟ್ ಬಂದಂಗೆ ಇರುತ್ತಲ್ವ. ನೀವು ಈ ಥರ ಇಡೋದ್ರಿಂದ ಅದರಲ್ಲಿ ಬರೋ ಎಕ್ಸ್ಟ್ರಾ ತೇವಾಂಶನೂ ಹೀರ್ಕೊಬಿಡುತ್ತೆ. ಈ ರೈಸ್ ಇಡೋದ್ರಿಂದ ಎಕ್ಸ್ಟ್ರಾ ತೇವಾಂಶನೆಲ್ಲ ಹೀರ್ಕೊಬಿಟ್ಟು ಯಾವುದೇ ಥರ ಬ್ಯಾಡ್ ಸ್ಮೆಲ್ ಬರಲ್ಲ, ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.